ಅಲ್ಲ ಈ ಸೀನಪ್ಪಂಗೆ ಬಿರ್ನೆ ಬಾರ್ಲಾ ಅಂತ ಹೇಳಿದ್ದೀನಿ. ಇಷ್ಟೊತ್ತಾದರೂ ಇನ್ನೂ ಬರಲಿಲ್ವಲ್ಲ ಈ ವೈದ. ಯಾಕೋ ಮೋಡ ಆಗಂಗೆ ಬೇರೆ ಐತಿ, ಮಳೆಗಿಳೆ ಬಂದ್ರೆ ಛತ್ರಿ ಗಿತ್ರಿ ಏನು ತಂದಿಲ್ಲ ನಾನು. ಹೆಂಗಪ್ಪ ಮನೆಗೆ ಹೋಗೋದು? ಈ ವೈದನ್ನ ನೆಚ್ಕೊಂಡ್ರೆ ಎಲ್ಲ ಕೆಲಸನೂ ಹಾಳೆ ಆತಾಗಿ. ಕಾಯಿ ಬೇರೆ ಕೀಳಿಸ್ಬೇಕಿತ್ತು, ಈ ಮಳೆ ಹಿಂಗೆ ಹೂಯ್ತಾ ಕೂತದೆ, ಇನ್ನೆಲ್ಲ ಕಾಯಿ ಕೀಳ್ಸೋಕ್ಕಾಯ್ತದೆ. ಏನು ಮಾಡೋದು ಏನೋ ಕಾಣೆ ಕಣಪ್ಪ. ಕಾಯಿ ಕೀಳಿಸ್ಲಿಲ್ಲ ಅಂದರೆ ಎಲ್ಲ ಪಾಲೆಲ್ಲ ಹಾಳಾಗೋಯ್ತದೆ. ಅಯ್ಯೋ ಈ ಮಳೆ ಯಾಕಾದರೂ ಬರ್ತದೋ ಏನೋ ಅತ್ತಾಗಿ. ಈ ಸತಿ ಅಂತೂ ಬೇಗನೆ ಶುರು ಆಗ್ಬಿಟ್ಟೈತೆ ಅತ್ತಾಗಿ. ಏನು ಮಾಡೋದು ಏನೋ ಕಾಣೆ. ಈ ವೈದ ಬಿರ್ನೆ ಬಂದ್ರತ್ತಾಗ ಮಾತಾಡ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದೀನಿ. ಇವನು ಗೊತ್ತಾಯಿಲ್ಲ. ಮಳೆ ಬಂದರೆ ಹೆಂಗಪ್ಪ ಹೋಗೋದು? ಈ ರಂಗಜ್ ಗಿಂಗಜ್ ನಿಂತು ಆಟದಲ್ಲಿ ನೋಡ್ಕೊಬರ್ಬೇಕತ್ತಾಗಿ. ಅವ್ನು ಗಾಡಿಲಾದ್ರೂ ಬಿಟ್ಟು ಕೊಡ್ತಾನೆ, ಇಲ್ಲ ಅಂತಂದರೆ ನೆನ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇ ನಾನು. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೂ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ವೀಕ್ಷಕರೇ 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 ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಂತಂದರೆ ವೀಕ್ಷಕರೇ, ಇವತ್ತು ನಮ್ಮ ಗೌಡ್ರು ಯಾಕೋ ಮನೆ ತಾವು ಬಾರಪ್ಪ ಅಂತ ಕರೆದ್ರು. ಆಮೇಲೆ ಸರಿ ಗೌಡ್ರಿ ಅಂತ ಅಂದನು. ಆಮೇಲೆ ಬೇಡ ಬೇಡ ಮನೆ ತವ ತ್ವಾಟದ ತವ ಬಾ ಅಂತ ಹೇಳೋರೆ. ಯಾಕೆ ತ್ವಾಟದ ತಾವು ಕರೆದವರೋ ಗೊತ್ತಿಲ್ಲ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಮಾತ್ರವ ಅವರು ತ್ವಾಟದ ತಾವು ಕರೆಯೋದು. ಏನು ವಿಷಯ ಇರುತ್ತೋ ಏನೋ ಗೊತ್ತಿಲ್ಲ. ಅವ್ರು ಬಿರ್ನಿ 12 ಗಂಟೆಗೆ ಬಾ ಅಂದರು, ನಂದು 2 ಗಂಟೆಗೆ ಬರ್ತಾಯಿದ್ದೀನಿ. ಅದಕ್ಕೆ ಬೇರೆ ಎಲ್ಲಿ ಬೈತಾರೋ ಗೊತ್ತಿಲ್ಲ ವೀಕ್ಷಕರೇ. ಗಾಡ್ ಸೇವ್ ಮೀ ಪ್ಲೀಸ್. ನಮ್ಮ ಗೌಡ್ರು ತವ ಬೈಸ್ಬೇಡ ಗಾಡ್. ಇವತ್ತು ಯಾವ ವಾರನಪ್ಪ? ಯಾವ ವಾರನೋ ಬಿಟ್ಟು ಬರೋಷ್ಟಲ್ಲಿ ಇಷ್ಟು ತಾತು. ಓಕೆ ಪ್ಲೀಸ್ ಸೇವ್ ಮೀ. ಗೌಡ್ರೆ ನೀವು ಇಲ್ಲೇ ಇದ್ದೀರಾ ಗೌಡ್ರೆ? ನನಗೆ ಗೊತ್ತೇ ಆಗಲಿಲ್ಲ ಗೌಡ್ರಿ ನೀವು ಇದ್ದೀರಾ ಅಂತ. ಏನು ಗೌಡ್ರೆ ಸಮಾಚಾರ? ಅಪರೂಪಕ್ಕೆ ತೋಟದ ಹತ್ರ ಬಾರ್ಲ ಸೀನಪ್ಪ ಅಂದ್ರಲ್ಲ ಗೌಡ್ರೆ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತ ಗೌಡ್ರೆ? ಯಾರನ್ನಾದ್ರು ಮರ್ಡ್ರು ಮಾಡಬೇಕಿತ್ತ ಗೌಡ್ರೆ? ಏನಾದರೂ ಸೀಕ್ರೆಟ್ ಅತ್ತ? ಇಲ್ಲ ಯಾರನ್ನಾದ್ರೂ ಏನಾದರೂ ಮಾಡಬೇಕಿತ್ತ? ಯಾಕೆ ಗೌಡ್ರೆ ತೋಟದ ಬಾ ಅಂತ ಕರೆದ್ಬಿಟ್ರಲ್ಲ. ನನಗೆ ಭಾರಿ ಅವಾಗಿಂದ ತಲೆಯಲ್ಲಿ ಹುಳ ಕೊರಿತಾಯ್ತೆ ಗೌಡ್ರಿ. ಯಾಕೆ ಕರೆದ್ರಿ ಗೌಡ್ರಿ ಹಿಂಗೆ? ಲೋ ನಿನಗೇನು ಬಾಯಲ್ಲಿ ಒಳ್ಳೆ ಮಾತು ಬರೋಕಿಲ್ವೇನಿಲ್ಲ? ಕುಡ್ಕೊಂಬಿಡ್ತೀಯ ಸಾಕಷ್ಟು ಹಿಂಗೆ ಆಡೋದು. ನಿನ್ನ ಬಾಯಿಗಿಷ್ಟು ಬೆಂಕಿ ಯಾಕ ಅಲ್ಕಂಡ್ಲ? ಯಾರನ್ನಾರು ಸಾಯ್ಸಕ್ಕೆ ಯಾಕಲ ಹೋಗೋಣ ನಾನು? ಚೆನ್ನಾಗಿದ್ದೀನಿ ನಾನು, ನನಗೇನಾಗೈತಾ? ಯಾರಿಗೋ ಸಾಯಿಸಿ ಬದುಕಂಥದ್ದು. ನೀನು ಮಾತಾಡೋದು ಕೇಳೋದು ಯಾರಾದ್ರೂ ಈ ಗೌಡ್ರು ಸಾಯಿಸಿನಿ ಎಲ್ಲರೂ ಹಿಂಗೆ ಉದ್ಧಾರ ಆಗ್ಬಿಟ್ಟವನೆ ಅಂತ ಅನ್ಕಂಡ್ಲ. ಸರಿ ಇಲ್ಕಂಡ್ಲ ನೀನು ನಿನ್ನ ಜೊತೆಗೆ ಹಾಕೊಳ್ಳೋದೇ ಕಷ್ಟ. ಅಲ್ಕಂಡ್ಲ 12 ಗಂಟೆಗೆ ಬಾ ಅಂದಿದ್ದೀನಿ, ಬಂದಿರೋದು ಎಷ್ಟೊತ್ತಿಗೆ ಬಂದಿದ್ದಿಲ್ಲ ನೀನು? 2 ಗಂಟೆಗೆ ಬಂದಿದ್ದಿಲ್ಲಲ್ಲ. ಏನು ಮಾಡ್ತಿದ್ದಿ ಇಷ್ಟೊತ್ತು ಗಂಟೆವ? ಇನ್ನೇನು ಮಾಡ್ತಿರ್ತಿತ್ತಾಗ ಬಾರಲ್ಲಿ ಕೂತಿರ್ತೀಯ. ಟೈಮ್ ನೋಡಿರಲ್ಲ ಕುಡ್ಕೊಂಡು ಕೂತಿರ್ತೀಯ. ಈಗ ಟೈಮ್ ನೋಡಿದಾಗ 2 ಗಂಟೆ ಆಗೈತಲ್ಲಪ್ಪ ಹೋಗೋಣ ಅಂತ ಬಂದಿರ್ತೀಯ. ನನಗೆ ಗೊತ್ತಿಲ್ವ ನಿನ್ನ ಬುದ್ಧಿ? ಸರಿ ಆಗೋದಿನಿ ಬಿಡಿ ನೀನು. ಗೌಡ್ರೆ ಡೋ ನಾಟ್ ಮಿಸ್ಟೇಕ್ ಮೀ ಗೌಡ್ರೆ. ನಾನು ಬಾರಲ್ಲಿ ಕುಂತಿದ್ದಿದ್ದು ನಿಜ ಗೌಡ್ರೆ. ಆದರೆ ಐ ವಾಸ್ ನಾಟ್ ಎಟ್ ಆಲ್ ಡ್ರಿಂಕಿಂಗ್ ಗೌಡ್ರೆ. ಐ ವಾಸ್ ಸಿಟ್ಟಿಂಗ್ ಸಿಂಪ್ಲಿ ಆ್ಯಂಡ್ ವಾಚಿಂಗ್ ನ್ಯೂಸ್ ಗೌಡ್ರೆ. ಆಗ ಟೈಮು 2 ಗಂಟೆ ಅಂತ ಗೊತ್ತಾಯ್ತು ಗೌಡ್ರೆ. ಸಡನ್ನಾಗಿ ನೆನಪಾಗೋತು ಗೌಡ್ರೆ. 12 ಗಂಟೆಗೆ ನೀವು ಬರೋಕ್ಕೆ ಹೇಳಿದ್ರಿ ಅಂತವ ನನಗೆ ಒಂಚೂರು ಗೊತ್ತಾಗಲಿಲ್ಲ ಗೌಡ್ರೆ. ಸಾರಿ ಸಂಸ್ಬಿಡಿ ಗೌಡ್ರೆ. ಇದೊಂದು ಸರಿ ಬೈಬೇಡ್ರಿ ಗೌಡ್ರೆ. ಇದು ಒಂದು ಸರಿ ಸಂಸ್ಬಿಡಿ. ನೆಕ್ಸ್ಟ್ ಟೈಮಿಂದ ಗೌಡ್ರೆ ಐ ವಿಲ್ ಬಿ ಆನ್ ಟೈಮ್ ಗೌಡ್ರೆ. ಓಕೆ ಗೌಡ್ರೆ, ನೀವು 12 ಗಂಟೆಗೆ ಬಾ ಅಂದರೆ ನಾನು 11:15ಗೆ ಬಂದಿರ್ತೀನಿ ಗೌಡ್ರೆ. ಆಯ್ತಾ ಗೌಡ್ರೆ? ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಗೌಡ್ರೆ. ಸಾರಿ ಗೌಡ್ರೆ. ಇದೊಂದು ಕಿತ ಸಂಸ್ಬಿಡಿ ಗೌಡ್ರೆ. ಅಯ್ಯೋ ಆಯ್ತು ಬಿಡಪ್ಪ, ಕ್ಷಮಿಸ್ತೀನಿ. ನಾನೇ ನಿನ್ನ ಬೈಯಕ್ಕೆ ಬಂದಿದ್ದೀನೋ? 12 ಗಂಟೆಗೆ ಬಾರಲ್ಲ ಅಂದರೆ ಇಷ್ಟೊತ್ತಿಗೆ ಬಂದಿದ್ಯಾ ಅಂತ ಹೇಳಿದ್ದಷ್ಟೇ ಕಣಪ್ಪ. ಅದಕ್ಕೆ ಅಯ್ಯೋ ಕ್ಷಮಿಸ್ಬಿಡಿ ಹಂಗೆ ಹಿಂಗೆ ಅಂತೆಲ್ಲ ಶುರು ಮಾಡ್ಕೊತಿಲ್ಲಲ್ಲ ನೀನು. ಅದಿರಲಿ. ಯಾಕೆ ಕರೆದೆ ಅಂತ ಅಂದರೆ ಯಾರನ್ನು ಮಾಡಿದ್ರು ಮಾಡೋಕೆ ಕರ್ದಿಲ್ಲ ಕಣಪ್ಪ. ಆಮೇಲೆ ನೀನು ಹಂಗೆ ಹೋಗಿ ಯಾರ ಮುಂದೆ ಏನಾದ್ರು ಹೇಳಿ ಕಡೆ ಕಾಲ್ಗಡ್ಕಂತವ ಜೈಲ್ಗಿರಿಗೆ ಹಾಕ್ಬಿಟ್ಟಾರ ನನ್ನ. ನಿನ್ನ ಬಾಯಿ ಬೇರೆ ಸರಿ ಇಲ್ಲ. ಯಾರನ್ನ ಕೊಲೆ ಮಾಡ್ಸೋಕೆ ಹೋಗಲ್ಲ ನಾನು. ಚೆನ್ನಾಗಿರೋ ಜೀವನ ನಮ್ಮನ್ನು ಹಾಳು ಮಾಡ್ಬಿಟ್ಟಿಯಾ. ಜ್ಞಾಪಕಲ್ಲಿ ಇಟ್ಕೊಂಮೇಲೆ ಏನೇನೋ ಮಾತಾಡಿಯ. ಏನು ಅಂತಂದರೆ ನಾಳೆ ಭಾನುವಾರ ಐತಲ್ಲ ಸೀನಪ್ಪ. ಎಷ್ಟೊಂದು ದಿನ ಆಯ್ತು. ಒಂದಿಟ್ಟು ನಾಟಿ ಕೋಳಿ ತಗೊಂಬಂದು ಏನಾದ್ರು ಮಾಡ್ಕೊಂಡು ತಿನ್ನೋಣ. ಇಲ್ಲ ಅಂತಂದರೆ ಮೀನ್ಗಿನ್ ಸಿಕ್ಕರು ನೋಡ್ಲಾ. ಎಷ್ಟೊಂದು ದಿನ ಆಯ್ತು ಮೀನು ಸಾಂಬಾರು ತಿಂದು. ಮೀನ್ಗಿನ್ ಸಿಕ್ಕಿದ್ರೆ ಒಂದಿಟ್ಟು ಮೀನು ತಗೊಂಬಂದು ಇಲ್ಲೇ ರಂಗಜ್ಜಂಗೆ ರಾಮಣ್ಣಂಗೆ ಎಲ್ಲರಿಗೂ ಹೇಳ್ತೀನಿ. ಎಲ್ಲ ಒಟ್ಟಿಗೆ ಸೇರತ್ತಾಗಿ ಮಾಡ್ಕೊಂಡು ಉಣ್ಣನ್ಕೊಂಡ್ರಲ್ಲ. ಎಷ್ಟೊಂದು ದಿನ ಆತಲ್ವ ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿ. 7 ದಿನ ಆತು ಹೇಳು. ಆಗಲೇ 1 ತಿಂಗಳು ಮೇಲಾತು.
ಹೋದ್ ಸರಿ ನಮ್ಮ RCB ಅವ್ರು ಗೆದ್ದಾಗ ನೋಡಪ್ಪ ಮಾಡಿದ್ದು ನಾವು ಪಾರ್ಟಿಯ ಅದನ್ನ ಬಿಟ್ರಿ ಇನ್ನು ಮಾಡಿ ಹೇಳ್ಕೊಂಡ್ಲ ಅದಕ್ಕೆ ಒಂದಿಟ್ಟು ಎಲ್ಲರನ್ನೂ ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡು ಅದೇನು ದುಡ್ಡು ಎಲ್ಲವ ಹೇಳು ಎಷ್ಟೆಷ್ಟು ಆಯ್ತದೆ ಅಂತವ ನಿನಗೆ ಗೊತ್ತಲ್ಲ ನಾನು ಕೊಡ್ತೀನಲ್ಲ ಎಷ್ಟೆಷ್ಟು ಅಂತವ ನನಗೆ ಹೇಳು ಸಾಕು ಅಷ್ಟೆಷ್ಟು ಅಂತ ಕೊಟ್ಟು ಕಳಿಸ್ತೀನಿ ಎಲ್ಲವ ಕುತ್ಕೊಂಡು ಒಂದಿಟ್ಟು ಪಾರ್ಟಿ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಹೋಗನ್ಕೊಂಡ್ರಲ್ಲ ಏಟೊಂದು ದಿನ ಆಯ್ತು ತಿಂದಿಲ್ಲ ಉಂಡಿಲ್ಲ ಸರಿಯಾಗಿ ಏನ್ರಲ್ಲ ಇನ್ನೇನು ಆಷಾಢ ಬಂತಲ್ಲ ಇನ್ನೇನು ಆಷಾಢ ಸ್ಟಾರ್ಟ್ ಆಗೈತೆ ಇನ್ನೆಲ್ಲಿ ಮತ್ತೆ ಇದು ಇಲ್ಲ ನಮ್ಗೆ ಏನೂ ಇಲ್ಲ ಆಷಾಢದಲ್ಲಿ ಯಾವುದು ಮದುವೆ ಇಲ್ಲ ಏನೂ ಇಲ್ಲ ಬೀಗ್ರೂಟ್ಗಳು ಅಂತೂ ಯಾವುದೂ ಇಲ್ಲ ಇನ್ನೆಲ್ಲೂ ಹೋಗೋಕ್ಕಿಲ್ಲ ಇನ್ನೇನು ಮನೇಲಿ ಅಲ್ವೇ ಇನ್ನು ಮನೆಯಿಂದ ಆಚೆಗೆ ಬರೋಕ್ಕೂ ಬಿಡೋಕಿಲ್ಕೊಂಡ್ಲೇ ಅದಕ್ಕೆ ಇಲ್ಲಿ ಕರ್ದಿದ್ದು ನಿನ್ನ ಇನ್ನು ಮನೆ ತಾವು ಕುತ್ಕೊಂಡು ಮಾತಾಡೋದು ನಮ್ಮ ಮನೇಲಿ ಒಡ ಅಂತೇಳಿ ಯಾವಾಗಲೂ ದುಡ್ಡು ವೇಸ್ಟ್ ಮಾಡ್ತೀರಾ ಅಲ್ಲಿ ಹೋಗಿ ಮಾಡ್ಕೊಂಡು ತಿಂತೀರಾ ಮನೇಲಿ ತಂದು ಹಾಕೋಕ್ಕೆ ನಿಮಗೆ ಹಂಗೆ ಹಿಂಗೆ ಅಂತೆಲ್ಲವ ಸುಮ್ಮನೆ ಕಿರಿಕ್ ತೆಗಿತಾಳೆ ಅದಕ್ಕೆ ನಾನು ತಾಡ್ತಾವ ಬಾರ್ಲ ಅಂತ ಅಂದಿದ್ದೀನಿ ಏನು ಸೀಕ್ರೆಟು ಇಲ್ಲ ಪೀಕ್ರೆಟು ಇಲ್ಲ ತಾಡ್ತಾವ ಆದರೆ ಮಾತಾಡ್ಕೋಬೋದು ಫ್ರೀಯಾಗಿ ಏನೇನು ಎಂತು ಅಂತವ ಅದಕ್ಕೆ ಇಲ್ಲ ಕೋಳಿ ನೋಡು ಇಲ್ಲ ಅಂತಂದರೆ ಮೀನು ನೋಡು ಏನಂತೀಯ ವಾ ಗೌಡ್ರೆ ದಿಸ್ ಈಸ್ ದ ಮ್ಯಾಟರ್ ಗೌಡ್ರೆ ವಾಕೆ ಗೌಡ್ರೆ ಐ ಗಾಟ್ ಇಟ್ ಗೌಡ್ರೆ ಡೋಂಟ್ ವರಿ ನಾನು ಒಂದು ನಾಟಿ ಕೋಳಿ ನಮ್ಮ ಮನೆಯಿಂದನೇ ತೋರ್ತೀನಿ ಗೌಡ್ರೆ ಇಲ್ಲ ನಾಟಿ ಕೋಳಿಗಳೇನಾದರೂ ಇಲ್ಲ ಅಂತಂದರೆ ಹುಂಜ ಥರನ ಅಂದರೆ ನೀವು ಹುಂಜ ತಿನ್ನೋಕ್ಕಿಲ್ವಲ್ಲ ಗೌಡ್ರೆ ಹುಂಜು ಬೇಡ ಬಿಡ್ರಿ ಆಯಿತು ನಿಮ್ಗೆ ಇಷ್ಟ ಇಲ್ಲ ಅಂತದನ್ನ ನಾನು ಮಾಡಲ್ಲ ಗೌಡ್ರೆ ಯಾವತ್ತೂ ಹುಂಜು ಬೇಡ ಕೋಳಿನೇ ನೋಡ್ತೀನಿ ಗೌಡ್ರೆ ಕೋಳಿ ಸಿಕ್ಕಿಲ್ಲ ಅಂತಂದರೆ ಮೀನಿಗೆ ಹೋಗ್ಬಿಟ್ಟು ಬರ್ತೀನಿ ಗೌಡ್ರೆ ನಮ್ಮ ಅಪ್ಪ ಅವನಲ್ಲಿ ರಂಗಜ ಅವನಿಗೆ ಹೇಳಿದ್ ಬೆಳಿಗ್ಗೆನೇ ಹೋಗಿ ಮೀನು ತಗೊಂಬರ್ತಾನೆ ಹಾಲು ಕುರ್ಕೆ ಕ್ಯಾರಳೋ ಇಲ್ಲ ಎಲ್ಲಾದರೂ ಒಂದು ಕಡೆ ಗೌಡ್ರೆ ಮೀನು ಇದ್ದೇ ಇರ್ತದೆ ಗೌಡ್ರೆ ಮೀನು ಸಿಗುತ್ತೆ ಇಲ್ಲ ಅಂತಂದರೆ ಗೌಡ್ರೆ ನಂತವ ಒಂದು ಪ್ಲಾನ್ ಐತೆ ಗೌಡ್ರೆ ಏನು ಅಂತಂದರೆ ಬೋಟಿ ತಂದು ಬೋಟಿಗೋಜ್ ಮಾಡ್ಕೊಂಡು ಎಣ್ಣೆ ಪಾರ್ಟಿ ಮಾಡಿದ್ರಿ ಹೆಂಗಿರುತ್ತೆ ಗೌಡ್ರೆ ಬೋಟಿಗೊಜ್ಜು ಒಂದಿಟ್ಟು ಮುದ್ದೆ ಮಾಡ್ಕೊಂಬಿಟ್ರೆ ಸ್ವರ್ಗ ಸುಖ ಇದ್ದಂಗೆ ಇರುತ್ಕೊಂಡು ಗೌಡ್ರೆ ನೀವು ಜಾಸ್ತಿ ಬೋಟಿ ಯಾವಾಗಲೂ ತರಿಸೇ ಇಲ್ಲ ಕಣ್ಗೌಡ್ರಿ ಬೋಟಿಗೊಜ್ಜು ಇಷ್ಟ ಇಲ್ವೇನು ಗೌಡ್ರಿ ನಿಮಗೆ ನನಗೆ ಯಾಕಲ ಇಷ್ಟ ಇಲ್ಲ ನನಗೆ ಪಂಚಪ್ರಾಣ ಕಂಡ್ಲ ಬೋಟಿಗೊಜ್ಜು ಅಂದರೆ ಏನಂತೀಯ ಅಂತಂದರೆ ನನಗೆ ನಮ್ಮ ಮನೇಲಿ ಮಾಡಿಸ್ಕೊಂಡು ಉಣ್ಣಕ್ಕೆ ನನ್ನ ಹೆಂಡ್ತಿಗೆ ಅದನ್ನೆಲ್ಲವ ತೆಗೆದು ಕ್ಲೀನ್ ಮಾಡೋಕ್ಕೆಲ್ಲ ಬರೋಕ್ಕಿಲ್ಲ ಹಂಗಾಗಿ ಅವಳು ಮಾಡೋಕ್ಕಿಲ್ಲ ಒಂದು ಅದನ್ನು ತೋರೋದೇ ಮರ್ತೋಯ್ತದ ಕಣ್ಲ ನನಗೆ ಮರ್ತೇ ಹೋಗ್ಬಿಟ್ಟೈತೆ ಬಿಡು ನಾನು ಯಾವಾಗಲೂ ಮನೇಲಂತೂ ತೊಂದೇ ಇಲ್ಲ ಅವಳು ನನಗೆ ಕ್ಲೀನ್ ಮಾಡೋಕ್ಕೆ ಬರೋಕ್ಕಿಲ್ಲ ಕಣ್ರಿ ತಗೊಂಬಂದ್ಬಿಡ್ತೀರಾ ಹಂಗೆ ಹಿಂಗೆ ಅಂತವ ರಾಕ್ ತೆಗಿತಾಳೆ ಇನ್ನು ಯಾಕೆ ಸುಮ್ಮನೆ ಅಂತವ ನಾನು ತೋರೋದೇ ಇಲ್ಲ ಬಿಡಪ್ಪ ಅದನ್ನೆಲ್ಲವ ಅದಕ್ಕೆ ಬೋಟಿ ತಂದಿಲ್ಲ ಇಲ್ಲ ಅಂತಂದ್ರೆ ನೀನು ನೋಡಿಲ್ವೇಂದೆ ಅದರ ಒಬ್ಬುಗಿ ಬುಕ್ ಹೋದಾಗ ನಾನು ಬೋಟಿ ಗೊಜ್ಜಲ್ಲೇ ತಾನೆ ಅನ್ನ ಮುದ್ದೆಲ್ಲ ಉಣ್ಣೋದು ಯಾವತ್ತಾರು ಮಟನ್ ಸಾರಲ್ಲಿ ಉಣ್ಣೋದು ನೋಡಿದೆಯೇನು ನಾನು ಇಲ್ಲಪ್ಪ ನನಗಂತೂ ಬೋಟಿ ಗೊಜ್ಜೆ ಇಷ್ಟು ಕಂಡ್ಲ ಏನು ಮಾಡ್ತಿ ಮಾಡೋಕ್ಕೆ ಬರೋಕ್ಕಿಲ್ಲ ಏನೂ ಇಲ್ಲ ಅಂತವ ಸುಮ್ಮನೆ ಆಯ್ತೀನಿ ಇಲ್ಲುವೇ ಹೇಳೋಣ ಅಂತಂದರೆ ನಿಮ್ಗಳಿಗೆ ಬರುತ್ತೋ ಇಲ್ವೋ ಮಾಡೋಕ್ಕೆ ಅದೇನು ಕುದಿಸಿ ಅದು ಏನೇನೋ ಸುಣ್ಗಿನ್ನ ಎಲ್ಲ ಹಾಕಿ ಎಲ್ಲ ತೊಳಿಬೇಕಲ್ಲಪ್ಪ ಅದು ಭಾರಿ ಕಷ್ಟದ ಕೆಲಸ ಅಲ್ವೇ ಯಾರು ಮಾಡ್ತಾರೆ ಆಮೇಲೆ ಬೈಕಂತ ನಾ ರಾಮಣ್ಣ ನಾನೇ ಎಲ್ಲ ಮಾಡಬೇಕು ಅಂತವ ಬೈತ ಕೂತಿರ್ತಾನೆ ಅದಕ್ಕೆ ಇನ್ನು ಯಾಕೆ ಅವನಿಗೆ ಬೇರೆ ಎತ್ತೆ ಕೊಡೋದು ಅಂತವ ನಾನು ಸುಮ್ಮನೆ ಕೋಳಿನೋ ಇಲ್ಲ ಮೀನಾದರೆ ಸುಲಭ ಅಲ್ವೇ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಬಂದ್ರೆ ಎಲ್ಲ ಆಗುತ್ತೆ ಅಂತವ ಮೀನೋ ಇಲ್ಲ ಕೋಳಿನೋ ಮಾಡ್ರಪ್ಪ ತೆಗಿ ಅಂತವ ಹೇಳ್ತೀನಿ ಕಣ್ಲಿ ಇಲ್ಲ ಅಂತಂದ್ರೆ ನನಗೆ ಬೋಟಿಗೊಜ್ಜು ಇಷ್ಟ ಇಲ್ವೇ ಪಾಂಚ್ಪ್ರಾನ್ ಕಣೆ ನನಗೆ ಹೌದೇನು ಗೌಡ್ರೆ ನನಗೆ ಗೊತ್ತೈತಿಲ್ಲ ನೋಡ್ರಿ ನೀವು ಯಾವತ್ತು ನನ್ನ ಕೈಲಿ ಹೇಳೇ ಇಲ್ಲ ಗೌಡ್ರೆ ಅಲ್ಲ ಗೌಡ್ರೆ ಬೋಟಿ ಕ್ಲೀನ್ ಮಾಡೋದು ಒಂದು ಕೆಲಸವ ಒಡಿ ಗೋಲಿ ನಾನು ನೋಡ್ರಿ ನಾಳೆಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತವ ಆ ರಾಮಣ್ಣನ ತಲೆ ಮೇಲೆ ಹೊಡ್ದಂಗೆ ಮಾಡ್ತೀನಿ ನೋಡ್ತೀರಿ ರಾಮಣ್ಣಂಗೇನು ಅಡುಗೆ ಮಾಡೋದು ತಾನೇ ಬಂದು ಅಡುಗೆ ಮಾಡೋಕೆ ಹೇಳ್ರಿ ಕ್ಲೀನ್ ಎಲ್ಲ ಮಾಡೋದೆಲ್ಲ ಜವಾಬ್ದಾರಿ ನಂದೇ ಗೌಡ್ರಿ ಆಮೇಲೆ ಗೌಡ್ರೆ ಅಲ್ಲೇ ಅಲ್ಲವ ಅಂಗಡಿಲಿ ಒಂದಿಟ್ಟು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಗೌಡ್ರಿ ಇನ್ನೊಂದು ಸತಿ ಸುಣ್ಣ ಹಾಕಿ ಬೇಯಿಸ್ಕೊಂಡು ಎಲ್ಲ ಒಳಗಿರೋದು ಎಲ್ಲವ ಆ ಬೋಟಿ ಇದ್ರಂಗೆ ಇರ್ತದಲ್ಲ ಅದನ್ನೆಲ್ಲ ಒಳ್ಳೆ ಹಂಗಿರುತ್ತಲ್ಲ ಅದ್ರೊಳಗಿಂದ ಎಲ್ಲವ ಕಸ ಎಲ್ಲ ತೆಗೆದು ಚೆನ್ನಾಗಿ ಕುದಿಸಿ ಒಂದಿಟ್ಟು ಸುಣ್ಣ ಕುದಿಸ್ಬಿಡ್ರೆ ಗೌಡ್ರೆ ಇನ್ಯಾನು ಬೇಡ ಗೌಡ್ರೆ ಅದಕ್ಕಿನ್ನ ಚೂಪರಾಗಿರೋ ಊಟನೆಲ್ಲ ಗೌಡ್ರೆ ನಿಮಗೆ ಗೊತ್ತಿಲ್ಲ ಹೆಂಗಿರ್ತದೆ ತಿನ್ನಕ್ಕೆ ನೋಡ್ಬೇಕು ನೀವು ಹೇಳಿದ್ರಲ್ಲ ಗೌಡ್ರೆ ನಿಮಗೂ ಇಷ್ಟ ಅಂತವ ನಾಳೆ ನೋಡ್ರಿ ನಾನು ಕ್ಲೀನ್ ಮಾಡಿ ಕೊಡಿಸ್ತೀನಿ ಆ ರಾಮಣ್ಣಂಗೆ ಬಾಯಿ ಮುಚ್ಕೊಂಡು ಬಂದು ಮಾಡ್ಬಿಟ್ಟು ಹೋಗು ಅಂತ ಹೇಳ್ಬೇಕು ಗೌಡ್ರೆ ನೀವು ಈಗಲೇ ಹೇಳ್ತಾಯಿದ್ದೀನಿ ಗೌಡ್ರೆ ಇಲ್ಲ ಅಂತಂದರೆ ನಾನು ಬರೋಕ್ಕಿಲ್ಲ ಗೌಡ್ರೆ ಅವಯ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಗೌಡ್ರಿ ನನ್ನ ಬಗ್ಗೆ ಯಾವಾಗ್ಲೂ ನಾನು ಕುಡಿತೀನಿ ನಾನು ದುಡಿತೀನಿ ನನ್ನ ಇಷ್ಟ ಗೌಡ್ರಿ ಅಲ್ವೇ ನಿಮ್ಮಂಥವ್ರಾದರೆ ಹೇಳ್ರಿ ಒಂದು ಮಾತು ನಾನು ಕೇಳ್ತೀನಿ ಗೌಡ್ರಿ ಅವನು ಹೇಳ್ದಿ ನನಗೊಂದು ಮಾತು ಹಿಂಗಲ್ ಕಣಪ್ಪ ಹಿಂಗಿರ್ಬೇಕು ಅಂತ ಕೇಳ್ತೀನಿ ಗೌಡ್ರಿ ಅದನ್ನ ಬಿಟ್ಟು ನನಗೆ ಜೋರು ಮಾಡ್ಕೊಂಡು ಮಾತಾಡೋಕೆ ಬಂದರೆ ಗೌಡ್ರೆ ನಾನು ಬಿಟ್ಟೆನೋ ಗೌಡ್ರೆ ನನ್ನ ಮಗನ ಈಗಲೇ ಹೇಳ್ತಾ ಇದ್ದೀನಿ ಗೌಡ್ರೆ ಓದ್ಕಿತ್ತ ಥರ ಈಗಿತ್ತ ಜಾಗ್ಲಾಗಿಗ್ಲ ಆಡಲ್ಲ ಗೌಡ್ರೆ ನಾನು ನಾಲ್ಕು ಬಿಡ್ತಿರೋದೆ ಅವನಿಗೆ ಅದಕ್ಕೆ ನಾನು ಈಗಿತ್ತ 2 ಡಿಪಾರ್ಟ್ಮೆಂಟ್
ಪೇಮೆಂಟುವೆ ಬೇರೆ ಬೇರೆ ಮಾಡ್ಬಿಡೋಣ ಗೌಡ್ರೆ. ನಾನು ಕ್ಲೀನ್ ಮಾಡೋದು ಇಟ್ಕೊಂಬಿಡ್ತೀನಿ ಗೌಡ್ರೆ. ಕ್ಲೀನ್ ವಿಷಯ ನೀವು ಯಾರಿಗೂ ಏನು ಹೇಳ್ಬೇಡ್ರಿ, ನಾನು ಮಾಡ್ಕೊಡ್ತೀನಿ ನೀಟಾಗಿ. ಅವರು ಬೇಯಿಸ್ಕೊಂಡು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಗೌಡ್ರಿ, ಇನ್ನೇನಿಲ್ಲ. ಅದಕ್ಕಾದ್ರೆ ಗೌಡ್ರೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಒಂದೀಟ್ ಹಿಂಗೆ ಅವು ಕುದಿಸ್ಬಿಟ್ರೆ ಚೆನ್ನಾಗಿ ಬೇಕಂತದೆ. ಆಮೇಲೆ ನಮ್ಮವು ಗೌರಜ್ಜಿಗೆ ಒಂದಿಟ್ಟು ಕಡಲೆಕಾಳು ನೆನೆಸಿರುವಂತೀನಿ ಕೊಡ್ರಿ. ಕಡಲೆಕಾಳುವೆ ಬಟಾಣಿನೂ ನೆನೆಸಿದ್ರು ಚೆನ್ನಾಗಿರ್ತದೆ. ಕಡಲೆಕಾಳು ಬಟಾಣಿ ಎರಡು ಹಾಕಿ ಮಾಡ್ದು ಅಂದರೆ ಅಯ್ಯೋ ಅದ್ರ ರುಚಿನೇ ಬೇರೆ ಕಣ್ಗೌಡ್ರಿ. ಆಯಿತಾ, ಚೆನ್ನಾಗಿ ಮಾಡ್ತೀವಿ. ಸುಮ್ಮನಿರಿ ಗೌಡ್ರಿ, ಈ ಕಿತ ಬೋಟಿ ಗೊಜ್ಜು ಮಾಡದೆಯಾ ಗೌಡ್ರಿ. ಸರಿ ಕಣಪ್ಪ, ಆಯಿತು. ನಾ ರಾಮಣ್ಣಂಗೂ ಹೇಳ್ತೀನಿ ನಾನು. ಏನು ಮಾತಾಡೋಕೆ ಹೋಗ್ಬೇಡ ಕಣ್ಲ, ನಿನಗೆ ಯಾಕೆ ಅವ್ನು ಏನಾದ್ರು ಮಾಡ್ಕೊಳ್ಳಿ ಅಂತವ ಹೇಳ್ತೀನಿ. ಸುಮ್ಮನಿರಿ, ಏನು ಮಾತಾಡಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ ಅಲ್ಲವಾ. ಒಟ್ಟಿನಲ್ಲಿ ನಾಳೆ ಹಂಗಾರೆ ಬೋಟಿ ಮಾಡೋದೆಯಾ ಕಣ್ಲ. ನೀನೇ ಕ್ಲೀನ್ ಮಾಡ್ಕೊಡ್ತೀನಿ ಅಂದರೆ ದಿನವ ಬೋಟಿ ತರೋದೆಯಾ. ನನಗೆ ಭಾರಿ ಇಷ್ಟ ಕಣ್ಲ ಯಾವಾಗಿಂದನೂ. ಏನು ಮಾಡ್ತೀನಿ, ನಮ್ಮ ಮನೇಲಿ ಮಾಡೋಕ್ಕಿಲ್ಲ. ಕ್ಲೀನ್ ಮಾಡೋಕ್ಕಾಗಲ್ಲ, ಹೊಲ್ಸ್ ಬರುತ್ತೆ, ಹಂಗೆ ಹಿಂಗೆ ಅಂತವ. ಅಯ್ಯೋ ಹೆಂಗೆ ಆಡ್ತಾಳೆ ನೋಡ್ಬೇಕು, ರಾಮಾಯಣ ಮಾಡ್ಬಿಡ್ತಾಳೆ. ಅದಕ್ಕೆ ಅತ್ತಾಗ ನಾನು ತೋರ್ಸೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ ಕಣ್ಲ. ಇವಾಗ ಹೆಂಗೋ ನೀನು ಮಾಡ್ತೀನಿ ಎಲ್ಲವ ಅಂತಿದ್ಯಾ. ಇನ್ನೇನು ರಾಮಣ್ಣು ಜೊತೆಗೆ ಸೇರ್ಕೊಂತಾನೆ ತೀರವ. ನಿನಗೆ ಇಷ್ಟ ಇಲ್ಲ ಅಂದರೆ ಅವ್ನ ಪಾಡಿಗೆ ಅವ್ನು ಅಡುಗೆ ಮಾಡ್ಕೊಳ್ಳಿ, ನಿನ್ನ ಪಾಡಿಗೆ ನಾನು ಕ್ಲೀನ್ ಮಾಡಿಕೊಟ್ಟು ನಿಂದೇನು ಕೆಲಸ ಅದು ನೋಡ್ಕೊಳಪ್ಪ. ಆಯಿತಾ? ನಾಳೆ ಹಂಗಾರೆ ಬೆಳಿಗ್ಗೆನೆಯಾ ಅದು ಎಷ್ಟೈತೆ ದುಡ್ಡು ಹೇಳು. ಕೊಟ್ಬಿಡ್ತೀನಿ ದುಡ್ಡಾ. ತಗೊಂಬಂದ್ಬಿಡು, ಒಂದು 2 ಬೋಟಿ ತಗೊಂಬರೋ, ತಿಂತೀವಿ ಎಲ್ಲ ಚೆನ್ನಾಗಿ. ಇನ್ನು ತೀರ ಮಿಕ್ಕರು ಮನೆಗೆ ತಗೊಂಡು ಹೋಗ್ತೀನಿ. ನಮ್ಮ ಮನೇಲಿಗೆ ಇಷ್ಟನೇ ತಿನ್ನಕ್ಕೆ ಬೋಟಿ. ಏನು ಮಾಡ್ತೀಯಾ, ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಅಂತವಾ ಮಾಡೋದಿಲ್ಲ ಮನೇಲಿ ಅಷ್ಟೇ. ಮಿಕ್ಕರು ಒಂದಿಟ್ಟು ತಗೊಂಡು ಹೋಗ್ತೀನಿ, ಅವಳು ತಿಂತಾಳೆ. ಒಂಚೂರು ನಿಮ್ಮ ಮನೆಗೂ ತಗೊಂಡು ಹೋಗು. ಗೌರಜ್ಜಿ ಕಡಲೆಕಾಳು ಬಟಾಣಿ ಎಲ್ಲ ನೆನ್ಸಾಕಿರುತ್ತೆ, ಆಮೇಲೆ ಬೈತದೆ. ಏನು ತಂದಿಲ್ಲ, ನೀವೇ ತಿನ್ಕೊಂಬಂದಿದ್ದೀರಿ ಅಲ್ಲವ ಅಪ್ಪ ಮಗ ಅಂತವ. ನಾನು ಸೇರ್ಕೊಂಡು ಬೈತಲ್ಲ ಆಮೇಲೆ ಗೌರಜ್ಜಿ. ಗೌಡ್ರೂ ಏನು ಕೊಟ್ಟು ಕಳಿಸಿಲ್ಲ ಅಂತವ. ಆಯಿತಾ, ಎಲ್ಲ ಮನೆಗೆ ತಗೊಂಡೋಗು. ನಾವು ಒಂದು ಇಟ್ಟಿಟ್ಟು ಎಷ್ಟು ತಿಂತೀವಿ ಅಷ್ಟು ತಿಂದು ನಿನ್ನ ಮಿಕ್ಕಿದ್ದು ತಗೊಂಡೋಗಂತಾಗ. ಜಾಸ್ತಿನೇ ತಗೋಬರಲ್ಲ, ಒಂದು 2 ಬೋಟಿ ತಗೋಬರ್ಲಿ ಇರಲಿ. ಓಕೆ ಗೌಡ್ರೆ, ನೀವು ಎಷ್ಟು ಹೇಳೋದ್ಮೇಲೆ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಗೌಡ್ರೆ. ನಾಳೆ ಬೆಳಿಗ್ಗೆನೆಯ ಬೋಟಿ ತಗೊಂಡು ಬತ್ತಾರ್ತೀನಿ ಗೌಡ್ರೆ. ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮಲ್ಕೊಳ್ಳೋದೆಯಾ. ಸರಿ ಗೌಡ್ರೆ, ನೀವು ಮನೆಗೆ ಹೋಗಿ, ನಾನು ಇನ್ನೇನು ಹೊರಡ್ತೀನಿ ಗೌಡ್ರೆ. ನಂಗೆ ಒಂಚೂರು ಕೆಲಸ ಐತೆ ಗೌಡ್ರೆ. ವೀಕ್ಷಕರೇ, ನಾಳೆ ನಾವಂತೂ ತೋಟದಲ್ಲಿ ಎಣ್ಣೆ ಪಾರ್ಟಿ ವಿತ್ ಬೋಟಿ ಪಾರ್ಟಿ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಎಲ್ಲರೂ ನೀವು ನಾಳೆ ಭಾನುವಾರ ಆಗಿರೋದ್ರಿಂದ ನನ್ನ ಕೋರಿಕೆ, ಯಾರ್ಯಾರು ನಾನ್ ವೆಜ್ ತಿಂತೀರಾ ಚೆನ್ನಾಗಿ ಮಾಡ್ಕೊಳ್ಳಿ, ಹಂಗೆ ತಿನ್ಕೊಳ್ಳಿ, ಹಂಗೆ ಎಣ್ಣೆ ಹೊಡಿಯೋರೆಲ್ಲ ನಂತರ ಎಣ್ಣೆ ಹೊಡ್ಕೊಳ್ಳಿ ವೀಕ್ಷಕರೇ. ಓಕೆ ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಟಾಟಾ, ಬಾಯ್. ಸಿಯಾ ವೀಕ್ಷಕರೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮದು ತುಂಬ ವೀಡಿಯೋಗಳೆಲ್ಲ ಹಾಕಿದ್ದೀನಿ ವೀಕ್ಷಕರೇ, ನೋಡಿ ಎಲ್ಲದಕ್ಕೂ ಲೈಕ್ ಮಾಡಿ ವೀಕ್ಷಕರೇ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಅಲ್ವಾ ವೀಕ್ಷಕರೇ. ಸರಿ ವೀಕ್ಷಕರೇ, ಜಾಸ್ತಿ ತಲೆ ತಿನ್ನಲ್ಲ. ಟಾಟಾ, ಬಾಯ್. ಸಿಯಾ ವೀಕ್ಷಕರೇ.